Okay, dear students, welcome back. ನಾವು ಎಕ್ಸಾಮ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ನೋಡ್ತಾ ಇದೀವಿ. ಅದರಲ್ಲಿ 2 ಮಾರ್ಕ್ಸ್ ಅಲ್ಲಿ ಬಹಳ ಫ್ರೀಕ್ವೆಂಟ್ ಆಗಿ ಕೇಳುವಂತ ಕ್ವಶನ್ ಇದು ಒಂದು. ಇಟ್ ಈಸ್ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ 10 20 15 in they can give of an AP. ಒಂದು AP ಕೊಡ್ತಾರೆ, ಅದರಲ್ಲಿ ಫಸ್ಟ್ 10 or 15 ಇಲ್ಲ ಸಮಥಿಂಗ್ ಅದರದ್ದು ಸಮ್ ಕಂಡುಹಿಡಿಯಬೇಕು. ಅದಕ್ಕೆ we have a formula. What is that formula? Yes, n formula. ಎಲ್ಲರೂ ಗೊತ್ತಿದೆ ಅನ್ಕೋತೀನಿ. n by 2 into 2a plus n minus 1 into p. This is the formula, right? ಇದು ನಾವು ಆಲ್ಮೋಸ್ಟ್ ಮುಂಚೆಯಿಂದನೂ ಕೂಡ ಪ್ರಾಕ್ಟೀಸ್ ಮಾಡಿದೀವಿ. We should have had in your mind now. ಇವಾಗ ನನ್ನ ಮೈಂಡ್ ಅಲ್ಲಿ ಇಟ್ಬಿಡ್ಬೇಕು ಆಲ್ರೆಡಿ. ಸೊ ಇದರಲ್ಲಿ n ಅಂದ್ರೆ ಏನಪ್ಪಾ ಅದನ್ನ ಗಿವನ್ ಡೀಟೇಲ್ ಬರ್ಕೋಣ. ಗಿವನ್ ವಾಟ್ ಇಸ್ ಗಿವನ್ ಹಿಯರ್ n, that is ಎಷ್ಟು ಟರ್ಮ್ ಗಳದು ಸಮ್ ಕಂಡುಹಿಡಿಯಕ್ಕೆ ಹೇಳ್ತೀವಿ. ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್ ಆರ್ ದೇ ಆಸ್ಕಿಂಗ್ ಟು ಫೈಂಡ್ ದ ಸಮ್ ಆಫ್. ಅಂದ್ರೆ ಇಲ್ಲಿ ಈ ಕ್ವೆಶ್ಚನ್ ಅಲ್ಲಿ 20 ಟರ್ಮ್ಸ್ ಕೇಳಿದ್ದಾರೆ. n is equal to 20. this is the first data. ಆಮೇಲೆ ಇದರಲ್ಲಿ a ಇದೆ d ಇದೆ. ನಮಗೆ ಆಲ್ರೆಡಿ ಗೊತ್ತು a ಅಂದ್ರೆ ಫಸ್ಟ್ ಟರ್ಮ್, ಮೊದಲನೇ ಟರ್ಮ್. ದಟ್ ಈಸ್ a is first term of what? This AP, this particular AP is the first term. That is, ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ 5. 5 is the first term given here. Next D, the last is the common difference in the curriculum. Now, you just don't worry at all. You just go to the second term and subtract the first term from the second term. That is 10 minus 5. Second term in the first term na subtract ಮಾಡಿ ಏನು ಬರುತ್ತೆ also ಅದೇ d. d is equal to what? 10 minus 5 is 5. This is the d. ನಾವು ಬೇಕಿದ್ರೆ ಮೂರು ಟರ್ಮ್ಸ್ ಸಿಕ್ತು, n, a and d. So we will go to solve the problem. Yes, in ಜಾಗದಲ್ಲಿ ಏನು ಹಾಕ್ಬೇಕು ನಾನು? I have to substitute 20. Yes, 20. Since I am trying to find the sum of first 20 terms, this becomes as 20. In ಜಾಗದಲ್ಲಿ again 20 divided by 2 into 2a ಅಂತ ಇದೆ. 2 into a, 2a ಅಂದ್ರೆ 2 into a is 5 plus n ಅಂದ್ರೆ 20 minus 1 ಅಂದ್ರೆ 1 into d ಅಂದ್ರೆ d we have got 5. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇದು ಆನ್ಸರ್. ಹಿಂಗ್ ಸಿಂಪ್ಲಿಫೈ ಮಾಡೋದು, ಬ್ರಾಕೆಟ್ ಹೊರಗಡೆ ಇರೋ ಈ ಟರ್ಮ್ ಏನೋ ಸಿಂಪ್ಲಿಫೈ ಮಾಡಬಹುದು. 20 ನ 20 10 2 ಒಂದದಲ್ಲಿ ಬರುತ್ತಾ? 2 1 2 10 ನೋಡಿ. ಇಲ್ಲ ಅಕಸ್ಮಾತ್ ನಿಮಗೆ ಡಿವೈಡ್ ಆಗಿಲ್ಲ ಅಂದ್ರೆ you just write it like whatever that is, ಅದನ್ನ ಹಂಗೆ ಬರ್ಕೊಂಡು ಹೋಗಿ ಲಾಸ್ಟ್ ಅಲ್ಲಿ ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10 ಬಂತು, write 10 here. ಒಳಗಡೆ 2 into 5 is 10 plus 20 minus 1 is 19 in the bracket into 5. ಸರಿನಾ? ಈ 10 ಇಂಗೆ ಉಳಿಸ್ಕೊತೀನಿ. ಒಳಗಡೆ ಈ 10 ಒಳಗಡೆನು 10 like this itself. Next 19 into 5 ಅಂದ್ರೆ 19 tables ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದ್ರೆ you just multiply these numbers. 19 5s are 95. ಕರೆಕ್ಟಾ? ಹೊರಗಡೆ ಇರೋ 10 ಇಂಗೆ ಒಳಗಡೆ 10 plus 95 is 105. ಇದೇನಾಗುತ್ತೆ? 10 into 105 ಅಂದ್ರೆ ಇಲ್ಲಿ 10 ಇದೆಲ್ಲ ಈ ನಂಬರ್ ಮಲ್ಟಿಪ್ಲೈ ಮಾಡೋದು ಬಹಳ ಈಸಿ. ಒಳಗಡೆ ಏನು ನಂಬರ್ ಇದೆ ಅದಕ್ಕೆ ಮುಂದೆ ಒಂದು 0 ಹಾಕ್ಬಿಟ್ರೆ 1050. So we got yes 20 is equal to 1050. This is the answer. For doing this, we will get 2 marks. So this formula is very much important. Bardu practice ಮಾಡಿ, maximum number of problems you solve, you will get better. So practice ಮಾಡಿ. I'll share some more problems on this. Practice ಮಾಡಿ. We'll see in the next video. Thank you.